ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ತಪಸ್ಸು ಕಾಲದ ಮೊದಲನೆಯ ಭಾನುವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಪ್ರೀತಿ ಸ್ನೇಹಿತರೆ, ಮನುಷ್ಯರಾದ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಶೋಧನೆಗೆ ಒಳಗಾಗ್ತೇವೆ. ನಮಗೂ ಪ್ರಭು ಕ್ರಿಸ್ತರಿಗಿರುವ ಒಂದೇ ಒಂದು ವ್ಯತ್ಯಾಸ, ನಾವು ಶೋಧನೆಗೆ ಒಳಗಾಗಿ ಶೋಧಕನಿಂದ ನಾವು ಪ್ರೇರಿತರಾಗಿ ಅದರಲ್ಲಿ ಬೀಳ್ತೇವೆ. ಪ್ರಭು ಕ್ರಿಸ್ತರು ಶೋಧನೆಯನ್ನು ಜಯಿಸಿದರು. ಪ್ರೀತಿ ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೆ ಅತಿ ಉತ್ತಮವಾದ ಒಂದು ಉದಾಹರಣೆ ಮಾತ್ರವಲ್ಲ, ಪ್ರಭು ಕ್ರಿಸ್ತರು ನಮ್ಮ ಕ್ರೈಸ್ತ ಜೀವನಕ್ಕೆ ಮಹೋನ್ನತ ಮಾದರಿ. ಮೊದಲನೆಯ ಶೋಧನೆ, ಯೇಸು ಕ್ರಿಸ್ತರನ್ನ ಕಂಡು ಅವರ ಹಸಿದನ್ನು ನೋಡಿ ಪಿಶಾಚಿ ಹೇಳ್ತದೆ, ನೀನು ಈ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಪರಿವರ್ತಿಸು, ಆಜ್ಞೆ ಮಾಡು, ಅದನ್ನು ಭುಜಿಸಬಹುದು. ಯೇಸು ಕ್ರಿಸ್ತ ಹೇಳ್ತಾರೆ, ನಾವು ದೇವರಾಡುವ ಮಾತಿನಿಂದ ಮೂಲಕ ಬದುಕ್ತೇವೆ ಹೊರತು ಆಹಾರದಿಂದಲ್ಲ. ಅದಕ್ಕಾಗಿ ತಾಯಿ ಧರ್ಮಸಭೆ ನಮಗೇನಂತ ಹೇಳುತ್ತೆ, ಉಪವಾಸ ಮಾಡಿ. ದೇಹಕ್ಕೆ ಮೂಲವಾದ ಆಹಾರವನ್ನು ತಾಯಿ ಧರ್ಮಸಭೆ ಹೇಳುತ್ತೆ, ಸ್ವಲ್ಪವನ್ನು ನಾವು ಬದಿಗೊತ್ತಿ ನಾವು ಪ್ರಾರ್ಥನೆ ಮಾಡುವ, ಆ ಆಹಾರವನ್ನು ಯಾರಿಗಾದರೂ ನಾವು ದಾನ ಮಾಡುವ, ಕೊಡುವ. ಪ್ರೀತಿ ಸ್ನೇಹಿತರೆ, ಉಪವಾಸ ಮೂಲ ಅರ್ಥ ಉಪವಾಸ ಮಾಡುವುದು, ಹತ್ತಿರ ವಾಸಿಸುವುದು, ದೇವರ ಹತ್ತಿರ ವಾಸಿಸುವುದು. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸ್ನೇಹಿತರೆ, ಯೇಸು ಕ್ರಿಸ್ತರು ಕೂಡ ಈ ಶೋಧನೆಯ ಸಮಯದಲ್ಲಿ ದೇವರ ಹತ್ತಿರ ಅತಿ ಅನ್ಯೋನ್ಯವಾಗಿ ಜೀವಿಸಿದ ವ್ಯಕ್ತಿ. ಎರಡನೇ ಶೋಧನೆ, ಪ್ರೀತಿ ಸ್ನೇಹಿತರೆ, ಪಿಶಾಚಿ ಯೇಸು ಕ್ರಿಸ್ತರನ್ನ ಅತಿ ಎತ್ತರವಾದ ಶಿಖರದ ಮೇಲೆ ಕರೆದುಕೊಂಡು ಹೋಗಿ, ಇಲ್ಲಿಂದ ನೀನು ಧುಮುಕು, ದೇವರು ತನ್ನ ದೂತರಿಗೆ ಆಜ್ಞೆ ಮಾಡುತ್ತಾರೆ ನಿನ್ನನ್ನು ಬಂದು ತಬ್ಬಿಕೊಳ್ಳೋದಕ್ಕೋಸ್ಕರ. ಆಗ ಯೇಸು ಕ್ರಿಸ್ತ ಹೇಳ್ತಾರೆ, ದೇವರನ್ನ ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರೀತಿ ಸ್ನೇಹಿತರೆ, ತಾಯಿ ಧರ್ಮಸಭೆ ನಮಗೆ ಪ್ರಾರ್ಥನೆ ಎಂಬುವ ಒಂದು ಅಸ್ತ್ರವನ್ನು ಈ ತಪಸ್ಸು ಕಾಲದಲ್ಲಿ ಕೊಡುತ್ತದೆ. ಪ್ರೀತಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನೇ ಘಟಿಸಿದರೂ ಕೂಡ ದೇವರ ಚಿತ್ತವಿಲ್ಲದೆ ಒಂದು ಕೂಡ ನಡೆಯದು. ಆದ್ದರಿಂದ ತಾಯಿ ಧರ್ಮಸಭೆ ನಮಗೆ ಕಲಿಸುತ್ತೆ, ನಾವು ಪ್ರಾರ್ಥನೆ ಮೂಲಕ ನಾವು ಎಲ್ಲವನ್ನ ದೇವರಿಗೆ ಅರ್ಪಿಸಿ, ರೋಗವಾಗಬಹುದು, ರುಜಿನವಾಗಬಹುದು, ದುಃಖವಾಗಬಹುದು, ದುಗುಡವಾಗಬಹುದು, ವೇದನೆ ಆಗಬಹುದು, ರೋದನೆ ಆಗಬಹುದು, ಪ್ರತಿಯೊಂದನ್ನು ತಾಯಿ ಧರ್ಮಸಭೆ ನಮಗೆ ತಿಳಿಸುತ್ತೆ. ಪ್ರಭುವಿನ ಪಾದಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಅವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುವಂತೆ ನಾವು ಪ್ರಾರ್ಥಿಸಲು ತಾಯಿ ಧರ್ಮಸಭೆ ನಮಗೆ ಪ್ರಾರ್ಥನೆಯ ಮೂಲಕ ಕರೆ ನೀಡುತ್ತದೆ. ಇನ್ನು ಮೂರನೆಯ ಶೋಧನೆ, ಪಿಶಾಚಿ ಜೆರುಸಲೇಮಿನ ತುದಿಗೆ ಕರೆದುಕೊಂಡು ಹೋಗಿ ಇಡೀ ರಾಜ್ಯದ ವೈಭವವನ್ನು ಯೇಸು ಕ್ರಿಸ್ತರಿಗೆ ತೋರಿಸಿ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸಿದ್ದೇ ಆದರೆ ಇವೆಲ್ಲವನ್ನು ನಿನಗೆ ನಾನು ಕೊಡುತ್ತೇನೆ ಅಂತ ಪಿಶಾಚಿ ಹೇಳುತ್ತೆ. ಪ್ರೀತಿ ಸ್ನೇಹಿತರು ಹೇಳ್ತಾರೆ, ಆಗ ಪ್ರಭು ಕ್ರಿಸ್ತರು ಹೇಳ್ತಾರೆ, ದೇವರಾದ ಸರ್ವೇಶ್ವರನನ್ನು ಮಾತ್ರವೇ ನೀನು ಆರಾಧಿಸು. ಈ ಮೂರು ಶೋಧನೆ ಜಯಿಸ್ತಾರೆ. ಆಗ ತಾಯಿ ಧರ್ಮಸಭೆ ನಮಗೆ ಕಳಿಸುತ್ತೆ, ಈ ವೈಭೋಗಕ್ಕೆ ಆಸೆ ಪಡಬಾರ್ದು, ದಾನ ಧರ್ಮ ಮಾಡು. ತಾಯಿ ಧರ್ಮ ಇದರ ಮೂಲಕ ನಮಗೆ ಕಲಿಸುತ್ತೆ, ದೇವರು ನಮಗೆ ಕೊಟ್ಟಿರುವುದರಲ್ಲಿ ಉದ್ಧಾರವಾಗಿ ದೇವರ ಔದಾರ್ಯತೆಯನ್ನು ನಾವು ನಮ್ಮಲ್ಲಿ ಮೆರೆದುಕೊಂಡು ಯಾರಿಗಾದ್ರೂ ನಾವು ದಾನ ಮಾಡಬಹುದಾ? ತಾಯಿ ಧರ್ಮಸಭೆ ನಮಗೆ ಕಲಿಸುತ್ತೆ. ಪ್ರೀತಿ ಸ್ನೇಹಿತರೆ, ಇದನ್ನೇ ಯೇಸು ಕ್ರಿಸ್ತರು ಜಯಿಸಿದ್ದು. ಆಹಾರ, ಉಪವಾಸ ಮಾಡ್ತೇವೆ, ದೇವರನ್ನ ಪರೀಕ್ಷೆ ಮಾಡೋದಿಲ್ಲ, ಪ್ರಾರ್ಥನೆ ಮಾಡ್ತೇವೆ, ವೈಭವಕ್ಕೆ ಆಸೆ ಪಡೋದಿಲ್ಲ, ದಾನ ಧರ್ಮ ಮಾಡ್ತೇವೆ. ಪ್ರೀತಿ ಸ್ನೇಹಿತರೆ, ಕ್ರೈಸ್ತರಾದ ನಾವು ತಪಸ್ಸು ಕಾಲದಲ್ಲಿ ನಾವು ಇರಬೇಕಾದ್ರೆ 40 ದಿನ ತಾಯಿ ಧರ್ಮಸಭೆಗೆ ನಮಗೆ ನೀಡುತ್ತೆ. ಸಾಂಕೇತಿಕವಾದ 40 ದಿನಗಳು. ಕಾರಣ, ನಾವು ಬದಲಾಗಿ ಜಪ, ತಪ, ಪ್ರಾರ್ಥನೆ, ಉಪವಾಸ, ದಾನ ಧರ್ಮದ ಮೂಲಕ ನಾವು ಪ್ರಭು ಕ್ರಿಸ್ತರು ನಮ್ಮಲ್ಲಿ ಮನೆ ಮಾಡುವಂತೆ ಮಾಡಲಿ ಎಂದು. ಅದಕ್ಕಾಗಿ ಇಂದು ಶುಭ ಸಂದೇಶದಲ್ಲಿ ಕೊನೆಯ ವಾಕ್ಯ ಹೇಳುತ್ತೆ, ಪಶ್ಚಾತ್ತಾಪ ಪಟ್ಟು ಶುಭ ಸಂದೇಶದಲ್ಲಿ ವಿಶ್ವಾಸವಿರಿಸಬೇಕು. ಪಶ್ಚಾತ್ತಾಪ ಗ್ರೀಕ್ ಭಾಷೆಯಲ್ಲಿ ಮೆಟನಾಯ ಅಂದರೆ ಮನಸ್ಸನ್ನು ಬದಲಾಯಿಸುವಿಕೆ, ಮನಸ್ಸನ್ನು ತಿರುಗಿಸುವಿಕೆ. ಎಲ್ಲಿ? ದೇವರೆಡೆಗೆ ಪಶ್ಚಾತ್ತಾಪ ಅಂದರೆ ಪ್ರೀತಿ ಸ್ನೇಹಿತರೆ, ನನ್ನ ಜೀವನದಲ್ಲಿ ನನ್ನನ್ನೇ ನಂಬುವುದಲ್ಲ, ಬದಲಾಗಿ ನನ್ನ ಜೀವನದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿ ದೇವರನ್ನು ನಂಬಿ ವಿಶ್ವಾಸಿಸಿ ಶರಣಾಗತರಾಗುವುದೇ ಪಶ್ಚಾತ್ತಾಪ. ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಅಂತ ತಾಯಿ ಧರ್ಮಸಭೆ ನಮಗೆ ತಿಳಿಸುತ್ತೆ. ಇದು ಶುಭ ಸಂದೇಶದ ಮೂಲಕ. ಶುಭ ಸಂದೇಶ ಯಾರು? ಪ್ರಭು ಕ್ರಿಸ್ತರು. ನನ್ನನ್ನು ರಕ್ಷಿಸಲು, ಕಾಪಾಡಲು, ಪಾಲಿಸಲು, ಪೋಷಿಸಲು, ನನಗೆ ನಿತ್ಯ ಜೀವವನ್ನು ನೀಡಲು, ಮರಣವನ್ನೇ ಜಯಿಸಿ
ಬಂದಂತಹ ಪ್ರಭು ಕ್ರಿಸ್ತರನ್ನು ವಿಶ್ವಾಸಿಸಲು ತಾಯಿ ಧರ್ಮಸಭೆ ನಮಗೆ ಕರೆ ನೀಡುತ್ತದೆ. ಪ್ರೀತಿಯ ಸ್ನೇಹಿತರೆ, ಶೋಧನೆ ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ದೈಹಿಕ ಶೋಧನೆ ಆಗಬಹುದು, ಮಾನಸಿಕ ಶೋಧನೆ ಆಗಬಹುದು, ಆಧ್ಯಾತ್ಮಿಕ ಶೋಧನೆ ಆಗಬಹುದು, ಸಾಮಾಜಿಕ ಶೋಧನೆ ಆಗಬಹುದು. ಆದರೆ ಕ್ರೈಸ್ತರಾದ ನಾವು ಪ್ರಭು ಕ್ರಿಸ್ತರ ತತ್ವಗಳಿಗೆ ಅನುಗುಣವಾಗಿ, ಪ್ರಭು ಕ್ರಿಸ್ತರಿಗೆ ಅನುಗುಣವಾಗಿ ಅವರನ್ನು ಅನುಸರಿಸುತ್ತಾ, ಅನುಕರಿಸುತ್ತಾ, ಅನುಭವಿಸುತ್ತಾ ಬಾಳಲು ಇಂದು ಈ ಮೊದಲನೆಯ ತಪಸ್ಸು ಕಾಲದ ಭಾನುವಾರ ನಮಗೆ ಕರೆ ನೀಡುತ್ತದೆ. ಪ್ರೀತಿಯ ಸ್ನೇಹಿತರೆ, ನಾವು ಗಂಭೀರವಾಗಿ ಈ ಶೋಧನೆ ನಮ್ಮ ಜೀವನದಲ್ಲಿ ನಾವು ಅದರ ಬಗ್ಗೆ ಅವಲೋಕಿಸುವುದು, ಆಲೋಚಿಸುವುದು ತುಂಬ ಮುಖ್ಯವಾದ ಅಂಶ. ಪ್ರೀತಿ ಸ್ನೇಹಿತರೆ, ಅನೇಕ ಸಲ ನಾವು ಮನುಷ್ಯರು, ಮಾನವ ಬಲಹೀನತೆ ನಮ್ಮಲ್ಲಿದೆ. ಶೋಧನೆ ಬಂದಾಗ ನಾವು ಏನು ಮಾಡ್ತೇವೆ? ಹೆದರ್ತೇವೆ, ನಡುತ್ತೇವೆ, ಭಯಪಡುತ್ತೇವೆ. ಕೆಲವು ಸಲ ಶೋಧನೆಗೆ ಒಳಗಾಗಿ ದೇವರು ನನ್ನ ಜೊತೆ ಸದಾ ಇದ್ದಾರೆ ಎನ್ನುವ ಅಂಶವನ್ನು ನಾವು ಮರೆತು ಬಿಡುತ್ತೇವೆ. ಪ್ರೀತಿ ಸ್ನೇಹಿತರೆ, ಇಂದು ಮೊದಲನೇ ಭಾನುವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಭಾನುವಾರ ಪ್ರಭುವಿನ ದಿನ, ದೇವರ ಪವಿತ್ರ ದಿನ. ನಿಜವಾಗಿಯೂ ದೇವರು ನನ್ನ ಜೊತೆ ಸದಾಕಾಲ ನನ್ನ ಜೊತೆ ಇರ್ತಾರೆ. ನನ್ನ ಜೊತೆ 24x7 ನನ್ನ ಜೊತೆ ಇರ್ತಾರೆ. ಆದರೆ ಮನುಷ್ಯ ಬಲಹೀನತೆಯಿಂದ ಕಷ್ಟ ಬಂದಾಗ, ತೊಂದರೆ ಬಂದಾಗ, ತೊಡಕು ಬಂದಾಗ ನಾನು ಮನುಷ್ಯ ಬಲಹೀನತೆಯಿಂದ ನಾನು ಏನು ಮಾಡ್ತೇನೆ? ದೇವರು ಯಾಕೆ ನನ್ನ ಬಿಟ್ಬಿಟ್ಟಿದ್ದಾರೆ, ನನ್ನ ಜೊತೆ ದೇವರಿಲ್ವಲ್ಲ ಅಂತ ನಾವು ಭಯಪಡ್ತೇವೆ. ಪ್ರೀತಿ ಸ್ನೇಹಿತರೆ, 40 ದಿವಸ ಯೇಸು ಕ್ರಿಸ್ತರ ಉಪವಾಸ ಮಾಡಿ, ಜಪ ತಪ ಧ್ಯಾನ ಮಾಡಿ ದೇವರೊಂದಿಗೆ ಅವರು ಸಂವಾದದಲ್ಲಿದ್ದರು, ದೇವರೊಂದಿಗೆ ಅನ್ಯೋನ್ಯವಾದ ಸಂಬಂಧದಲ್ಲಿದ್ದರು. ದೇವರ ಜೊತೆಗೆ ಅವರ ಒಡಂಬಡಿಕೆ, ಒಡನಾಟ ಹೆಚ್ಚಾಗಿತ್ತು. ಪವಿತ್ರಾತ್ಮರ ಪ್ರೇರಣೆಯಿಂದಲೇ ಯೇಸು ಕ್ರಿಸ್ತರು ಮರುಭೂಮಿಗೆ ಹೋಗ್ತಾರೆ. ಕಾರಣ, ಮರುಭೂಮಿ ನಮ್ಮನ್ನು ಪರೀಕ್ಷಿಸುವ ಸ್ಥಳ, ಶೋಧಿಸುವ ಸ್ಥಳ ಮಾತ್ರವಲ್ಲ, ಎಲ್ಲವನ್ನು ಮೆಟ್ಟಿ ನಿಲ್ಲುವ ಸ್ಥಳ ಮರುಭೂಮಿ. ಪ್ರೀತಿ ಸ್ನೇಹಿತರೆ, ಆ ಮರುಭೂಮಿಯಲ್ಲಿ ನಾವು ಒಬ್ಬರಲ್ಲ. ಮರುಭೂಮಿ ಸಾಧಾರಣ ನಮಗೆ ಗೊತ್ತು, ಅದರ ರೀತಿ ನೀತಿಗಳು ಏನಂತ. ಜಾಗದಲ್ಲಿ ಮಳೆ ಇಲ್ಲ, ಗಿಡವಿಲ್ಲ, ಬೆಳೆ ಇಲ್ಲ, ಒಂದು ರೀತಿಯಲ್ಲಿ ಎಲ್ಲವೂ ಶೂನ್ಯತೆ, ಅದು ಮರುಭೂಮಿ. ಪ್ರೀತಿ ಸ್ನೇಹಿತರೆ, ಅನೇಕ ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನದಲ್ಲೂ ಕೂಡ ನಾವು ಈ ಶೂನ್ಯತೆಯನ್ನು ಅನುಭವಿಸ್ತೇವೆ. ದೇವರಿದ್ರೂ ಕೂಡ ಕೆಲವು ಸಲ ಭಯ, ದೇವರು ಎಲ್ಲ ಕೊಟ್ಟಿದ್ರೂ ಕೂಡ ಕೆಲವು ಸಲ ನಮಗೆ ಭಯ. ಎಲ್ಲವನ್ನು ದೇವರು ನಮಗೆ ಅನುಗ್ರಹವನ್ನು, ಆಶೀರ್ವಾದವನ್ನು, ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಕೊಟ್ಟಿದ್ರೂ ಕೂಡ ನಮಗೆ ಕೆಲವು ಸಲ ಏನಾಗುತ್ತೆ? ಏನಿಲ್ವಲ್ಲ ಅನ್ನುವ ಒಂದು ಶೂನ್ಯತೆ. ಪ್ರೀತಿ ಸ್ನೇಹಿತರೆ, ಆ ಶೂನ್ಯತೆಯನ್ನು ತುಂಬಲು ದೇವರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ನಮ್ಮ ವಚನ ಸಾಹಿತ್ಯದಲ್ಲಿ ಶೂನ್ಯ ಸಂಪಾದನೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಶೂನ್ಯ ಆದರೂ ಕೂಡ ಸಂಪಾದನೆ. ಏನೇ ಸಂಪಾದನೆ? ಆ ಶೂನ್ಯತೆಯಲ್ಲಿ, ಆ ದೀನತೆಯಲ್ಲಿ, ಸರಳತೆಯಲ್ಲಿ, ಆ ಉಪವಾಸ ವ್ರತದಲ್ಲಿ, ದಾನ ಧರ್ಮದಲ್ಲಿ, ಪ್ರಾರ್ಥನೆಯಲ್ಲಿ ದೇವರನ್ನು ಸಂಪಾದಿಸಿ ನಾನು ಶ್ರೀಮಂತನಾಗುವುದೇ ಈ ಶೂನ್ಯ ಸಂಪಾದನೆ. ಪ್ರೀತಿ ಸ್ನೇಹಿತರೆ, ಈ ತಪಸ್ಸು ಕಾಲ ನಾವು ಜಪತಪ ಮಾಡಿ, ಪಶ್ಚಾತ್ತಾಪ ಮಾಡುತ್ತಾ, ಉಪವಾಸ ಮಾಡುತ್ತಾ ಕಷ್ಟಪಡುವ ಕಾಲವಲ್ಲ ಪ್ರೀತಿ ಸ್ನೇಹಿತರೆ. ಬದಲಾಗಿ ದೇವರನ್ನು ಅನುಭವಿಸುವ ಕಾಲ, ದೇವರ ಬಗ್ಗೆ ಧ್ಯಾನಿಸುವ ಕಾಲ, ಶುಭ ಸಂದೇಶವನ್ನು ಪಠಿಸುವ ಕಾಲ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವ ಕಾಲ, ಇತರರಿಗೆ ಉದಾರವಾಗಿ ದಾನ ಧರ್ಮ ಮಾಡುವ ಕಾಲ, ಪ್ರಾರ್ಥನೆ ಮೂಲಕ ದೇವರಿಗೆ ನಾವು ನಮ್ಮನ್ನೇ ಅರ್ಪಿಸುವ ಕಾಲ. ನನ್ನ ಜೀವನದಲ್ಲಿ ದೇವರು ನನ್ನ ಜೊತೆಗೆ ಇದ್ದಾರೆ, ನನ್ನ ಜೊತೆಗೆ ಇರುತ್ತಾರೆ, ನನ್ನ ಜೊತೆಗೆ ಸದಾ ಇರುವರು ಎನ್ನುವ ಭರವಸೆ ಕಾಲ ಈ ತಪಸ್ಸು ಕಾಲ. ಪ್ರೀತಿ ಸ್ನೇಹಿತರೆ, ಈ ಮೊದಲನೇ ಭಾನುವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಭಾನುವಾರ ಹೇಗೆ ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಎಲ್ಲ ಶೋಧನೆಯನ್ನು ಜಯಿಸಿ ಶೋಧಕನನ್ನು ಕೂಡ ಜಯಿಸ್ತಾರೆ. ಪ್ರೀತಿ ಸ್ನೇಹಿತರೆ, ನಾವು ಕೂಡ ಪ್ರಭು ಕ್ರಿಸ್ತರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಸ್ವಾಮಿ ಯೇಸುವೆ, ನನ್ನ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಶೋಧನೆಗಳನ್ನು, ನೋವುಗಳನ್ನು, ದುಃಖಗಳನ್ನು, ದುಗುಡಗಳನ್ನು, ರೋದನೆಗಳನ್ನು, ವೇದನೆಗಳನ್ನು, ರೋಗವನ್ನು ಜಯಿಸುವ ಶಕ್ತಿಯನ್ನು ನನಗೆ ನೀಡಿ, ನಿಮ್ಮ ನಾಮದ ಶಕ್ತಿಯನ್ನು ನನಗೆ ನೀಡಿ, ನಿಮ್ಮ ಪವಿತ್ರಾತ್ಮ ಶಕ್ತಿ ನನ್ನ ಮೇಲೆ ಸುರಿಸಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡುವ. ನಾವು ಮಾತ್ರವಲ್ಲ, ನಮ್ಮ ಕುಟುಂಬದ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಬರುವ ಎಲ್ಲವನ್ನು ಯೇಸು ಕ್ರಿಸ್ತರ ಮೇಲಿನ ಆಳವಾದ ವಿಶ್ವಾಸ, ನಂಬಿಕೆಯಿಂದ ಜಯಿಸುವಂಥವರಾಗೋಣ. ಮಾತ್ರವಲ್ಲ, ಅದರ ಮೂಲಕ ಪ್ರಭು ಕ್ರಿಸ್ತರ ಶಾಂತಿ, ಪ್ರೀತಿ, ಕ್ಷಮೆ, ಸೌಹಾರ್ದತೆಗೆ ನಾವು ಸಾಕ್ಷಿಗಳಾಗೋಣ. ಈ ತಪಸ್ಸು ಕಾಲ ದೇವರ ಅನುಗ್ರಹದ ಸುರುಮಳೆಯ ಕಾಲವಾಗಲಿ. ದೇವರು ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿದ ಭಕ್ತಿಯಿಂದ ಬೇಡುತ್ತಾ ಈ ಬಲಿ ಪೂಜೆಯಲ್ಲಿ ನಾವು ಸಂಪೂರ್ಣ ತನು ಮನ ಧನ ಕಾಯ ವಾಚ ಮನಸ್ಸಿನಿಂದ ಭಾಗವಹಿಸೋಣ.